ಇರಲಾರ್ದೆ ಇರವೇ ಬಿಟ್ಕೊಂಡ್ರು ಅನ್ನೋ ರೀತಿಯಲ್ಲಿ ಆಗೋಯ್ತಾ ಕೇಂದ್ರದಲ್ಲಿ ಬಿಜೆಪಿ ಪರಿಸ್ಥಿತಿ. ಯಾಕಂದ್ರೆ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷವನ್ನ ದೇಶದ್ರೋಹಿಗಳು ಅಂತ ಇನ್ ಜನರಲ್ ಕರೆದೇ ಹೋಗಿದ್ದಿದ್ರೆ ಬಹುಶಃ ರಾಹುಲ್ ಗಾಂಧಿ ಅವರು ಪಬ್ಲಿಷ್ ಆಗದ ಪುಸ್ತಕದ ಎಕ್ಸ್ಟ್ರಾಕ್ಟ್ ಅನ್ನ ಓದೋ ಪ್ರಹಸನಕ್ಕೆ ಇವತ್ತು ಮೋದಿ ಅವರು ದೇಶದ್ರೋಹಿ ಹೌದೋ ಇಲ್ವೋ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿರ್ಲಿಲ್ವೇನೋ ಅಂತ. 2014 ಜನ ತೀರ್ಮಾನ ಮಾಡಿಬಿಟ್ರು ಯಾರ ದೇಶ ಪ್ರೇಮಿಗಳು ಯಾರ ದೇಶದ್ರೋಹಿಗಳು ಅಂತೇಳಿ. ಒಂದಲ್ಲ ಎರಡಲ್ಲ, ನಿರಂತರವಾಗಿ ಮೋದಿಯವ್ರ ಹಿಂದೆ ಯಾಕೆ ನಿಂತ್ಕೊತಾ ಇದೆ, ಇಡೀ ದೇಶ ಯಾಕೆ ನಿಂತ್ಕೊತಾ ಇದೆ ಅಂತ ಹೇಳಿದ್ರೆ ಅವರ ಮೊದಲನೇ ಕ್ವಾಲಿಟಿ ದೇಶ ಪ್ರೇಮ, ಎರಡನೇದು ಡೆವಲಪ್ಮೆಂಟು. ಹಾಗಾಗಿ ದೇಶ ಪ್ರೇಮದ ವಿಚಾರದಲ್ಲಿ ಮೋದಿಯವ್ರ ಬಗ್ಗೆ ಯಾರಾದರೂ ಅನುಮಾನ ಪಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಹಾಸ್ಯಾಸ್ಪದ ವಿಷಯ ಇಲ್ಲವೇ ಇಲ್ಲ. ಬೇರೆ ದೇಶದ ನೆಲದಲ್ಲಿ ಹೋಗಿ ನಿಂತ್ಕೊಂಡು ನಮ್ಮ ದೇಶವನ್ನು ಅವಮಾನ ಮಾಡ್ತಕ್ಕಂತಹ ದೇಶದ್ರೋಹಿಗಳು ಇರ್ತಕ್ಕಂಥ ಈ ನೆಲದೊಳಗಡೆಗೆ ದೇಶ ಪ್ರೇಮಿ ಯಾರು ಅಂತಕ್ಕಂಥದ್ದು ಜನ ಆರಾಮಾಗಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನೋಡಿ, ಪುಸ್ತಕದ ವಿಚಾರಕ್ಕೆ ಬಂದ್ರಿ. ಪುಸ್ತಕದ ವಿಚಾರ, ಒಬ್ಬ 4 ಸರಿ MP ಆಗಿರ್ತಕ್ಕಂಥ ವ್ಯಕ್ತಿಗೆ ಪಬ್ಲಿಷ್ ಆಗಿಲ್ಲದೆ ಇರ್ತಕ್ಕಂಥ ಪುಸ್ತಕವನ್ನು ಅದು ಓದಬಾರ್ದು, ರೆಫರ್ ಮಾಡಬಾರ್ದು ಅಂತಕ್ಕಂಥ ಕನಿಷ್ಠ ಜ್ಞಾನನೂ ಇಲ್ಲ. ಜ್ಞಾನನ ಪದ ಅವ್ರು ಯೂಸೇ ಮಾಡಬಾರ್ದು ಬಿಡಿ. ಇದು ನಮ್ಮ ದೇಶದ ದುರಂತ ಅಂತ ಹೇಳಿದ್ರೆ ನೋಡಿ, 31 ಆಗಸ್ಟ್ 2020 ಅವತ್ತೇನು 4 ಟ್ಯಾಂಕ್ಗಳು ಬರಬೇಕಾಗಿತ್ತು. ಆವಾಗ ನಾರ್ದನ್ ಕಮಾಂಡ್ನ ಜೋಶಿ ಅವರು ನರವಾಣೆ ಅವರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡ್ತಿದ್ದಂಗೆ ಅವ್ರು 8 ಕಾಲಲ್ಲಿ ಆಗಿದ್ದು. 8 ಕಾಲಲ್ಲಿ ಏನು ಮಾಡಿದ್ರು ನರವಾಣೆ ಅವರು? CDSಗೆ ಫೋನ್ ಮಾಡಿದ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು, ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು, ಮತ್ತು MHAಗೆ ಫೋನ್ ಮಾಡಿದ್ರು. ಅದಾದ 1 ಗಂಟೆ ಒಳಗಡೆ ಅಂದರೆ 9:40 ಚೈನಾದ ಏನು ಸೈನ್ಯದ ಅಧಿಕಾರಿ ಜನರಲ್ಲು ಲುಲಿಂಗ್ ಇವನು ಭಾರತದ ಸೇನೆಗೆ ಫೋನ್ ಮಾಡ್ತಾರೆ, ನಾವು ಮುಂದಕ್ಕೆ ಹೋಗೋದಿಲ್ಲ, ನೀವು ಹಿಂದಕ್ಕೆ ಬರಬೇಡಿ ಅಂತೇಳಿ. ನಾಳೆ ಬೆಳಗ್ಗೆ 9:30 ಕುತ್ಕೊಂಡು ಮಾತಾಡೋಣ. ನಿಮ್ಮ ಪ್ರಕಾರ ಚೈನಾದ ಸೈನ್ಯಾಧಿಕಾರಿ ಕಾಲ್ ಮಾಡ್ಲಿಕ್ಕೆ ಕಾರಣ ಮೋದಿ ಅವರ ರಾಜತಾಂತ್ರಿಕ ವಿಷಯ ಬ್ಯಾಕ್ ಡೋರ್ ಅಲ್ಲಿ ಯಾವಾಗ ರಾಜತಾಂತ್ರಿಕ ವಿಷಯಗಳು ಗೊತ್ತಾಯ್ತು ತಕ್ಷಣ ಸೈನ್ಯಗೆ ವಿಷಯ ಹೋಯ್ತು. ಸೈನ್ಯದವರು ಬಂದು ನಮ್ಮ ಸೇನೆಗೆ ಫೋನ್ ಮಾಡಿ ನಾವು ಅಡ್ವಾನ್ಸ್ ಆಗೋದಿಲ್ಲ, ನೀವು ಅಡ್ವಾನ್ಸ್ ಆಗಬೇಡಿ, ಬೆಳಗ್ಗೆ 9:00 ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಅದಾದ ಮೇಲೂ ಕೂಡ ಅವರ ಚಿತಾವಣೆ ಇದ್ಮೇಲೂ ಕೂಡ ಅಡ್ವಾನ್ಸ್ ಆಗ್ತಿದೆ ಅಂತ ಹೇಳಿ ಮತ್ತೆ ಜೋಶಿ ಅವರು ಫೋನ್ ಮಾಡಿದಾಗ ಕ್ಲಿಯರ್ ಇನ್ಸ್ಟ್ರಕ್ಷನ್ ಫ್ರಮ್ ದ ಪ್ರೈಮ್ ಮಿನಿಸ್ಟರ್. ಒಬ್ಬ ಪ್ರೈಮ್ ಮಿನಿಸ್ಟರು ಈ ತರ ವಿಚಾರದಲ್ಲಿ ಇದಕ್ಕಿಂತ ಒಳ್ಳೆ ಡಿಸಿಷನ್ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಗ್ರೌಂಡ್ ಅಲ್ಲಿ ಇರೋರಿಗೆ ಗೊತ್ತು. ನೋಡಿ, ಯುದ್ಧ ಘೋಷಣೆ ಆದ ಯುದ್ಧ ಸಂದರ್ಭದಲ್ಲಿ ಮಾತ್ರ ಅದು ಬಂದಾಗ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ಡಿಸಿಷನ್ ತಗೊಳುತ್ತೆ. ಬೇರೆ ಎಲ್ಲ ಇವನ್ನೆಲ್ಲ ಮೂವ್ಮೆಂಟ್ ಅಂತ ಇದು ಯುದ್ಧದ ಗೊತ್ತಿದ್ದಿಲ್ಲ. ಈ ತರ ಮೂವ್ಮೆಂಟ್ಗಳು ದಿನ ನಡೀತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಕೇವಲ ಲೋಕಲ್ ಕಮಾಂಡರ್ಸ್ ಜಿಒ ಅಂತ ಇರ್ತಾರೆ, ಜಿಒಗಳು ಬ್ರಿಗೇಡಿಯರ್ಗಳು ಇವರೇ ಅಲ್ಲಿನ ಡಿಸಿಷನ್ ತಗೋಬೇಕು. ಸಪೋಸ್ ಕೇಂದ್ರ ಸರ್ಕಾರ ಏನಾದರೂ ಫೈರ್ ಮಾಡಿ ಅಂತ ತಗೊಂಡ್ರು ಕೂಡ ಕೆಳಗಡೆ ಡಿಸಿಷನ್ ತಗೋಬಹುದು. 1967 ಇದೇ ರೀತಿ ನ್ಯಾತುಲಾ ಮೇಲೆ ಚೈನಾ ಅಟ್ಯಾಕ್ ಮಾಡಿದಾಗ ಕೇಂದ್ರ ಸರ್ಕಾರ ಹೇಳ್ತು ಡೋಂಟ್ ಫೈರ್ ರಿಸ್ಟ್ರೈನ್ ಅಂತ ಹೇಳಿ. ಅಲ್ಲಿದ್ದರು ಲಗತ್ ಸಿಂಗ್ ಅಂತ ಹೇಳಿ ಅವ್ರು ಹೇಳಿದ್ರು ಫೈರ್ ಅಂತ ಹೇಳಿ. ಸೊ ಇದ್ರ ಬಗ್ಗೆನೂ ಮಾತನಾಡೋಣ. ಹಾಗಂತ ಮಾತ್ರಕ್ಕೆ ಕಾಂಗ್ರೆಸ್ ನಲ್ಲಿ ಇರುವವರು ಎಲ್ಲರೂ ಕೂಡ ದೇಶದ್ರೋಹಿಗಳು ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಹೆಂಗ್ ಡಿಕ್ಲೇರ್ ಮಾಡ್ತಾರೆ ಅಂತ ದೇಶ ಪ್ರೇಮಿಗಳನ್ನು ಪ್ರೂವ್ ಮಾಡೋ ಕೆಲಸ ಅವರು ಮಾಡಬೇಕು. ಮಣಿಶಂಕರ್ ಅವರು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಏನ್ ಹೇಳ್ತಾರೆ, ಮೋದಿಯವರನ್ನು ಸೋಲಿಸೋದಕ್ಕೆ ನಿಮಗೆ ಸಹಾಯ ಮಾಡಿ ಅಂತೇಳಿ. ಇವತ್ತು ಪಾಕಿಸ್ತಾನದ ಪಾರ್ಲಿಮೆಂಟ್ ಒಳಗಡೆಗೆ ಯಾರ ವರ್ಡ್ಗಳನ್ನ ಕೋಟ್ ಮಾಡ್ತಾರೆ, ಎಲ್ಲರೂ ಇವರೇ ವರ್ಡ್ಗಳನ್ನ ಕೋಟ್ ಮಾಡ್ತಾರೆ. ಇದಾದ್ಮೇಲೆ ಮನಮೋಹನ್ ಸಿಂಗ್ ಅವರು 2008 ಬಾಂಬೆ ಅಟ್ಯಾಕ್ ಆದಾಗ ಕೇವಲ 7 ತಿಂಗಳಲ್ಲಿ ಟರ್ಕಿಗೆ ಹೋಗಿ ಜಾಯಿಂಟ್ ಡಿಕ್ಲರೇಷನ್ ಮಾಡ್ತಾರೆ ಪಾಕಿಸ್ತಾನ ಜೊತೆ. ಏನಂತ, ನಾವು BLA ಒಳಗಡೆಗೆ ಕೈ ತೋರಿಸಬಾರ್ದು ಅಂತೇಳಿ. ಏನ್ರಿ ಅರ್ಥ ಅದು? ಸರಿ, ಕಶ್ಯಪ್ ನಂದನ್ ಅವರೇ, ಕಾಂಗ್ರೆಸ್ ಅದರಲ್ಲೂ ರಾಹುಲ್ ಗಾಂಧಿ ಅವ್ರ ಮೇಲಿರುವ ಆರೋಪ ಬಿಜೆಪಿ ಕಡೆಯಿಂದ ಬರೋದು ಅಂದ್ರೆ ಅವರಿಗೆ ಭಾರತಕ್ಕಿಂತ ಚೈನಾದ ಮೇಲೆ ಪ್ರೇಮ ಜಾಸ್ತಿ. ಯಾವಾಗ ನೋಡಿದ್ರು ಭಾರತವನ್ನ ತುಚ್ಛವಾಗಿ ತೋರಿಸುವ ಪ್ರಯತ್ನ ಮಾಡ್ತಾರೆ. ಒಂದ್ಸತಿ ಡೆಡ್ ಎಕಾನಮಿ ಅಂತಾರೆ ಭಾರತವನ್ನ, ಮತ್ತೊಂದು ಕಡೆ ಆಪರೇಷನ್ ಸಿಂಧೂರದ ಬಗ್ಗೆನೇ ಫೇಲ್ಯೂರ್ ಅನ್ನೋ ರೀತಿ ಮಾಡ್ತಾರೆ. ಚೈನಾ ವಿಚಾರದಲ್ಲಂತೂ ಚೈನಾ ಅತಿಕ್ರಮಣ ಮಾಡಿ ನಮ್ಮ ಭೂಮಿಯನ್ನು ಕಿತ್ಕೊಂಡೇ ಬಿಟ್ಟಿದೆ ಅಂತಾರೆ. ಅಂದ್ರೆ ಭಾರತ ಗ್ರೇಟು, ಭಾರತದ ಸೈನ್ಯ ಗ್ರೇಟು ಅಂತ ರಾಹುಲ್ ಗಾಂಧಿ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಹೀಗಾಗಿ ಅಸಲಿ ದೇಶದ್ರೋಹಿ ರಾಹುಲ್ ಗಾಂಧಿ, ಬಿಜೆಪಿ ಆರೋಪ. ಸರ್ ನೋಡಿ, ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಬಂದಿದ್ದು ಯಾರು ಅಂತ ನಮ್ಮ BJP ಮಿತ್ರರು ಫಸ್ಟು ಹೇಳಬೇಕು. ಪಾಕಿಸ್ತಾನಕ್ಕೆ ಕರೆದೇ ಹೋಗಿರುವ ಇದು ಪ್ಲೇನ್ ಹತ್ಕೊಂಡು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಮೊಮ್ಮಗಳಿಗೋ ಬರ್ತ್ಡೇಗೋ ಇಲ್ಲ ಮಗಳು ಬರ್ತ್ಡೇಗೋ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಬಂದಿದ್ದು ಯಾರು? ದಯವಿಟ್ಟು BJP ಮಿತ್ರರು ಪ್ರಶ್ನೆ ಉತ್ತರ ಕೊಡಬೇಕು. ನಮ್ಮ ಮನಮೋಹನ್ ಸಿಂಗ್ ಅವರು ಹೋಗಿರಲಿಲ್ಲ, ಇಲ್ಲ ರಾಹುಲ್ ಗಾಂಧಿ ಹೋಗಿರಲಿಲ್ಲ, BJP ನಾಯಕರು ಹೋಗಿರಲಿಲ್ಲ. ಹೋಗಿದ್ದು ಇದೇ ನರೇಂದ್ರ ಮೋದಿ ಅಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಬರಕ್ಕೆ ಏನಕ್ಕೆ ಹೋಗಿದ್ರು ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಸೆಕೆಂಡು ಸೆಕೆಂಡು ಈಗಿನ 2014ರಿಂದ 26ವರೆಗೆ 14 ಮುಂಚೆ ಶ್ರೀಲಂಕಾ, ನೇಪಾಳ, ನಮ್ಮ ಮಯನ್ಮಾರು, ಬರ್ಮಾ ಎಲ್ಲ ನಮ್ಮ ಮಿತ್ರ ರಾಷ್ಟ್ರ ಆಗಿತ್ತು. ಇವತ್ತೇನಾಗಿದೆ, ನರೇಂದ್ರ ಮೋದಿ ಬಂದ ಮೇಲೆ ಶತ್ರು ರಾಷ್ಟ್ರ ಆಗಿದೆ. ಶ್ರೀಲಂಕಾದವರು ಚೈನಾದವ್ರಿಗೆ ಜಾಗ ಕೊಟ್ಟಿದ್ದಾರೆ, ಅವ್ರಿಗೊಂದು ನೀವು ಏರ್ ಸ್ಟ್ರಿಪ್ಪೋ ಇಲ್ಲ ಇದನ್ನ ಮಾಡ್ಕೊಡಿ ಅಂತ ಶ್ರೀಲಂಕಾದಲ್ಲಿ. ನೇಪಾಳದವರು ಚೈನಾದವ್ರ ಜೊತೆ ಕೈ ಜೋಡಿಸಿದ್ದಾರೆ. ಪಾಕಿಸ್ತಾನದವ್ರಿಗೆ ಇದು ಅಟ್ಯಾಕ್ ಆದಾಗ ಆರ್ಮಿ
ಸಾಮಗ್ರಿಗಳನ್ನ ಪೂರೈಸಿರುವುದು ಇದೇ ಚೈನಾ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಎಂಟೈರ್ 140 ಕೋಟಿ ಜನ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರು ಸರ್ಕಾರದೊಂದಿಗೆ ಕೈ ಜೋಡಿಸಿದ್ರು, ನೀವೇನಾರ ಡಿಸಿಷನ್ ತಗೊಳ್ಳಿ ಅಂತ. ಅವತ್ತು ನರೇಂದ್ರ ಮೋದಿ ಅವರು ಹೇಳಿ ಥರ ಯಾಕೆ ಅವತ್ತು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡೋದು ಯಾಕೆ ನಿಲ್ಲಿಸ್ಬಿಟ್ರು? ಇದೇ ಡೊನಾಲ್ಡ್ ಟ್ರಂಪ್ ಅವರ ಪ್ರೆಷರ್ಗೆ. ಅದನ್ನ ಮಾತಾಡಬೇಕು BJP ಮಿತ್ರರು, ಜನಕ್ಕೆ ಅದು ಗೊತ್ತಾಗಲಿ. ಏನಕ್ಕೆ ಅಂದರೆ ಅದಾನಿ ಕೇಸು ಅಮೇರಿಕಾದಲ್ಲಿದೆ, ಅದನ್ನ ಸರಿದೂಗಿಸ್ಕೊಳ್ಳೋಕ್ಕೆ ಟ್ರಂಪ್ ಜೊತೆಗೆ ಟ್ರಂಪ್ ಹೇಳಿದ್ರೆ ನಿಂತ್ಕೋತಾರೆ, ಟ್ರಂಪ್ ಹೇಳ್ದಂಗೆ ಕೂತ್ಕೋತಾರೆ, ಟ್ರಂಪ್ ಹೇಳ್ದಂಗೆ ಮಲ್ತ್ಕೊಳ್ತಾರದು. ಇದೇನಿದ್ರೆ ನರೇಂದ್ರ ಮೋದಿ, ಒಟ್ಟು ರಾಹುಲ್ ಗಾಂಧಿ ಅಲ್ಲ. ನಾವು ಎಪ್ಸ್ಟೈನ್ ಫೈಲ್ ಬಗ್ಗೆನೂ ಮಾತನಾಡೋಣ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಚೈನಾ ಪ್ರೇಮ ಇರೋದು ನಿಜಾನ ಸುಳ್ಳು, ಅದನ್ನು ಉತ್ತರ ನೋಡಿ. ಚೈನಾದವರು ರಾಹುಲ್ ಗಾಂಧಿಗೆ ಪ್ರೇಮ ಅಂತಾರಲ್ಲ, ಮೊನ್ನೆ 15 ದಿವಸದಿಂದ ಯಾವ ನಿಯೋಗ BJP ಅವರು ಭೇಟಿ ಮಾಡಿದ್ರು? 15 ದಿವಸದಿಂದ ಯಾವ ನಿಯೋಗ BJPಯ ಹೆಡ್ ಕ್ವಾರ್ಟರ್ಸು, ಭವ್ಯವಾದ 7 ಸ್ಟಾರ್ ಹೋಟ್ಲ್ ತರ ಇರೋ ಭವ್ಯವಾದ ಬಂಗ್ಲೆಯಲ್ಲಿ ಯಾವ ನಿಯೋಗ ಭೇಟಿ ಮಾಡಿದ್ರು? ದಯವಿಟ್ಟು ಸ್ವಲ್ಪ ನೀವು ಹೇಳ್ಬೇಕು, ಅವರು ಹೇಳ್ಬೇಕು. BJP ಯೊಂದಿಗೆ ಬಾಯ್, BJP ಯೊಂದಿಗೆ ಹಾಯ್, ರಾತ್ರಿ ಕೂತ್ಕೊಂಡು ಕಾಯ್ ಮಾಡ್ತಿರೋದು BJP ಅವರು ಹೊರತು ರಾಹುಲ್ ಗಾಂಧಿ ಅಲ್ಲ. ನಮ್ಗೆ ಅವಶ್ಯಕತೆನೂ ಇಲ್ಲ. ಪಾಕಿಸ್ತಾನನೂ ಶತ್ರುನೇ, ಚೈನಾನೂ ಶತ್ರುನೇ. ವಿ ವಿಲ್ ಟೇಕ್ ಆನ್ ಹೆಡ್ ಆನ್ ಚೈನಾ ಆನ್ ದೇರ್ ಎವ್ರಿ ಮ್ಯಾಟರ್ಸ್. ಅದು ಕಾಂಗ್ರೆಸ್ ಪಕ್ಷದ ಬದ್ಧತೆ, ಕಾಂಗ್ರೆಸ್ ಪಕ್ಷದ ಇತಿಹಾಸ. ಇವರಂಗೆ ವಿಶ್ವದೊಂದಿಗೆ ಮಂಡಿ ಊರಿ ಕೂತಿದೆ ಇದೇ ನರೇಂದ್ರ ಮೋದಿ. ಸರಿ ಫಡ್ಕೆ ಸರ್, ಆಕ್ಚುಲಿ ಜನ ಯಾವ್ದನ್ನ ನಂಬಬೇಕು? ಒಂದೇ 1 ಇಂಚು ಭೂಮಿಯನ್ನ ಕೂಡ ಭಾರತ ಚೈನಾಗ್ ಬಿಟ್ಕೊಟ್ಟಿಲ್ಲ ಅನ್ನೋ ಅದೇ ಜನರಲ್ MM ನರವಣೆ ಅವರ ಇಂಟರ್ವ್ಯೂ ಅಲ್ಲಿರೋ ವಿಚಾರವನ್ನು, ಅಥವಾ ರಾಹುಲ್ ಗಾಂಧಿ ಅವರು 2000 ಕಿಲೋಮೀಟರ್ ಅನ್ನ ಭಾರತ ಕಳ್ಕೊಂಡಿದೆ ಮೋದಿ ಅವರ ನೇತೃತ್ವದಲ್ಲಿ, ಈ ವಿಚಾರವನ್ನು ನಂಬಬೇಕಾಗಿರೋದು ಯಾವ್ದನ್ನ? ನೋಡಿ, ಫ್ಯಾಕ್ಟ್ಸನ್ನು ನಾವು ಡೇಟಾ ಮೇಲೆ ನೋಡಬೇಕಾಗತ್ತೆ. ನಂಬಬೇಕಾಗಿರೋದು ಯಾವುದು ಅಂದರೆ ನರೇಟಿವ್ಸ್ನಲ್ಲ, ಫ್ಯಾಕ್ಟ್ಸು ಆ್ಯಂಡ್ ಡೇಟಾ. ಇದು ಎಲ್ಲರಿಗೂ ಸ್ಪಷ್ಟ ಇರಲಿ. ಏನಾರು ಹೇಳ್ತಾ ಇರಬಹುದು, ಏನಾರು ಮಾಡ್ತಾ ಇರಬಹುದು. ದೇಶದ ಎದುರಿಗೆ ಏನು ಡೇಟಾ ಇದೆ ಅಂತ ನೋಡೋಣ. ಈಗ ನರವಾಣೆ ಅವರು ಇಂಟರ್ವ್ಯೂನಲ್ಲಿ ನಾವು ಏನೂ ಕಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಪುಸ್ತಕದಲ್ಲಿ ಹೀಗೆ ಬರೆದಿದೆ ಅಂತ ಹೇಳಿ ಅದು ಅನ್ಪಬ್ಲಿಷ್ಡ್ ಪುಸ್ತಕ ಇದೆ. ಅದನ್ನು ಅನ್ಪಬ್ಲಿಷ್ಡ್ ಇರೋದಕ್ಕೆ ಅದಕ್ಕೆ ಯಾವುದೇ ಒಂದು ಮಹತ್ವ ಇಲ್ಲ, ಅಂದರೆ ಅದಕ್ಕೆ ಅಥೆಂಟಿಸಿಟಿ ಇರೋದಿಲ್ಲ. ಯಾಕೆ ಅಂತಂದರೆ ಈಗ ಇದ್ರೊಳಗೆ ಬರ್ದಿದೆಯೋ ಇಲ್ವೋ ಅಂತ ನಾವು ಕೇಳಬೇಕು ಅಂದರೆ ಯಾರನ್ನು ಕೇಳಬೇಕು? ಪಬ್ಲಿಷೇ ಆಗಿಲ್ಲದೆ ಇದ್ದಾಗ ಹೇಗೆ ಕೇಳೋವಂಥದ್ದು? ಕೇಳೋಕ್ಕೆ ಆಗದೆ ಇದ್ದಾಗ ಅದನ್ನು ನಂಬೋದಾದರೂ ಹೇಗೆ? ಆದ್ದರಿಂದ ಪಬ್ಲಿಷ್ ಆಗಲಿ, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಪಬ್ಲಿಷ್ ಆಗಲಿ, ಅಲ್ಲಿ ತನಕ ಕಾಯೋಣ ಅಂತ ನನಗನ್ಸುತ್ತೆ. ಪಬ್ಲಿಷ್ ಆಗದೆ ಇರೋ ಪುಸ್ತಕದ ಎಕ್ಸ್ಟ್ರಾಕ್ಟ್ ಅಲ್ಲೂ ಕೂಡ ಎಲ್ಲೂ ಭಾರತ ಸೋಲ್ತು ಅಥವಾ ಚೀನಾಗೆ ಭೂಮಿಯನ್ನ ಕಳ್ಕೊಳ್ತು ಅನ್ನೋ ಅಂಶಗಳು ಬಂದಿಲ್ಲ ಇದುವರೆಗೂ. ನಾನಂತೂ ಆ ಪಬ್ಲಿಷ್ ಆಗಿಲ್ಲದೆ ಇರೋ ಪುಸ್ತಕನ ಓದಿಲ್ಲ. ಮತ್ತೆ ಪಬ್ಲಿಷ್ ಆಗಿಲ್ಲದೆ ಇರೋದಕ್ಕೆ ಅದಕ್ಕೆ ಅಥೆಂಟಿಸಿಟಿ ಇಲ್ಲದೆ ಇರೋದ್ರಿಂದ ನಾವು ಅದರೊಳಗೆ ಏನು ಬರ್ದಿಲ್ಲ ಅಂತ ಚರ್ಚೆಯೇ ಅಪ್ರಸ್ತುತ ಅಂತ ನನಗನ್ಸುತ್ತೆ. ಸರಿ, ಲೋಹಿತ್ ಅವರೇ, ವಿಚಾರ ಅಂತಂದ್ರೆ ಚಂದ್ರಶೇಖರ್ ಅವರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು, BJP ಆಕ್ಷೇಪ ಇರೋದು ಅದನ್ನೇ. ರೂಲ್ ಅಂದಮೇಲೆ ಅದು ವಿರೋಧ ಪಕ್ಷಕ್ಕೂ ರೂಲೇನೆ, ಆಡಳಿತ ಪಕ್ಷಕ್ಕೂ ರೂಲೇನೆ. ಅನ್ಪಬ್ಲಿಷ್ಡ್ ಪುಸ್ತಕ ಅಥವಾ ಯಾವುದಾದ್ರೂ ರ್ಯಾಂಡಮ್ ಮ್ಯಾಗ್ಝಿನಲ್ಲಿ ಪಬ್ಲಿಷ್ ಆದ ಆರ್ಟಿಕಲ್ಗಳನ್ನು ಕಲಾಪದ ಸಂದರ್ಭದಲ್ಲಿ ಓದೋ ಹಾಗಿಲ್ಲ. ದಟ್ ಇಸ್ ರೂಲ್ ನಂಬರ್ 349, 349. ಹೀಗಿದ್ಮೇಲೂ ಕೂಡ ಡೆಲಿಬ್ರೇಟ್ ಆಗಿ ಅದನ್ನು ಉಲ್ಲಂಘನೆ ಮಾಡೋ ಪ್ರಯತ್ನ ಮಾಡಿದ್ದು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರ ತಪ್ಪಲ್ವಾ ಅಂತ. ಪುಸ್ತಕ ಇವ್ರು ಹೇಳಿದಾಗೆ ಅದಿನ್ನೂ ಪಬ್ಲಿಷ್ ಆಗದೆ ಇರೋ